ಎಲ್ಲರಿಗೂ ಶರಣಾರ್ಥಿಗಳು. ಇಂದು ನಾನು ಬಸವಣ್ಣನವರ ಒಂದು ವಚನವನ್ನು ವಿಶ್ಲೇಷಣೆ ಮಾಡಲು ಬಯಸ್ತಾ ಇದ್ದೀನಿ. ಬಸವಣ್ಣನವರು ಇಡೀ ವಿಶ್ವಕ್ಕೆ ಒಂದು ಸಮಾನತೆಯ ತತ್ವವನ್ನು ಸಾರಿದಂಥವರು. ಈ ಒಂದು ವಚನದಲ್ಲಿ ಮಾನವನ ಹುಟ್ಟಿನಲ್ಲಿ ಹೇಗೆ ಸಮಾನತೆ ಇದೆ ಎನ್ನುವುದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಆ ವಚನ ಹೀಗಿದೆ: ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ, ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ, ಏನನೋದಿ ಏನ ಕೇಳಿ ಏನು ಫಲ, ಕುಲಜನೆಂಬುದಕ್ಕಾವುದು ದೃಷ್ಟ, ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ, ಆತ್ಮಜೀವ ಸಮಾಯುಕ್ತ ವರ್ಣನಾಂ ಕಿಂ ಪ್ರಯೋಜನಂ, ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ, ಇದು ಕಾರಣ ಕೂಡಲ ಸಂಗಮ ದೇವ, ಲಿಂಗಸ್ಥಲವರಿದವನೇ ಕುಲಜನು ಅನ್ನೋ ಒಂದು ಈ ವಚನ ಎಷ್ಟು ಸೊಗಸಾಗಿದೆ ಅಂದರೆ, ಮಾನವನ ಸೃಷ್ಟಿ ಹೇಗಾಗಿದೆ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ ಅಂದರೆ, ಹೊಲೆಗಂಡ ಅಂದರೆ ತನ್ನ ಒಬ್ಬ ತಾಯಿಯ ಋತುಸ್ರಾವ ನಿಂತಾಗ ಪಿಂಡದ ನೆಲೆಗೆ ಆಶ್ರಯ ಸಿಗುತ್ತೆ ವಿನಃ ಅದನ್ನಿಲ್ಲದೆ ಯಾವುದೇ ಒಂದು ಪಿಂಡಕ್ಕೆ ಆಶ್ರಯ ಸಿಗೋದಿಲ್ಲ ಅಂತ ಮುಂದುವರೆದು ಹೇಳ್ತಾರೆ. ಜಲಬಿಂದುವಿನ ವ್ಯವಹಾರ ಒಂದೇ. ಏನು ನಾವು ಎಲ್ಲರಿಗೂ ಕೂಡ, ಯಾರು ಮೇಲು ಕೀಳು ಬಡವ ಬಲ್ಲಿದ ಹೆಣ್ಣು ಗಂಡು ಈ ಎಲ್ಲ ಭೇದಗಳಿರದೆ ಎಲ್ಲರಿಗೂ ಕೂಡ ಜಲಬಿಂದುವಿನ ವ್ಯವಹಾರ ಒಂದೇ ಅಂತ ಮುಂದುವರೆದು ಹೇಳ್ತಾರೆ. ಆಸೆ ಆಮಿಷ ರೋಷ ಹರುಷ ಎಲ್ಲ ಏನು ನಮ್ಮಲ್ಲಿ ಏನೇನಿದಾವಲ್ಲ, ಈ ಅರಿಷಡ್ವರ್ಗಗಳು ಎಲ್ಲವೂ ಕೂಡ ಒಂದೇ. ಎಲ್ಲರಲ್ಲೂ ಕೂಡ ಭಾವನೆಗಳು, ಏನು ನೀನು ಅತ್ತಾಗನೂ ಕೂಡ ಕಣ್ಣೀರು ಬರುತ್ತೆ, ನಮಗೆ ಬೇಜಾರಾದಾಗ ದುಃಖ ಆಗುತ್ತೆ. ನಿನಗೆ ಅಷ್ಟೇ ಅಲ್ಲಪ್ಪ, ನೀನೇನು ಯಾರು ಕೀಳು ಅಥವಾ ಆ ಜಾತಿ ಅಂತ ಏನು ಹೇಳ್ತಾ ಇದೆಯಲ್ಲ, ಅವರೆಲ್ಲರಿಗೂ ಕೂಡ, ನನಗೂ ಆಗಿರ್ಬೋದು ನಿನಗಾಗಿರ್ಬೋದು ಅವ್ರಿಗಾಗಿರ್ಬೋದು ಎಲ್ಲರಲ್ಲೂ ಇರುವ ಮನುಷ್ಯರ ಭಾವನೆಗಳು ಕೂಡ ಒಂದೇ ಅಂತ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಮುಂದುವರೆದು ಕೇಳ್ತಾರೆ. ಏನನ್ನೋದಿ ಏನ ಕೇಳಿ ಏನು ಫಲ, ನೀನು ಏನು ದೊಡ್ಡ ದೊಡ್ಡ ಗ್ರಂಥಗಳನ್ನೆಲ್ಲ ಓದಿ ನಾನು ಜ್ಞಾನಿ ಅಂತ ಏನು ಹೇಳ್ಕೊಂಡಿದ್ಯಾ ಅಲ್ಲ, ನೀನು ನೀನು ಅದಕ್ಕೆ ಏನು ಪ್ರಯೋಜನ ಬಂತಪ್ಪ ನೀನು? ಯಾಕಂದರೆ ಮನುಷ್ಯರಂತೆ ನೀನು ಕಾಣಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ನೀನು ಏನು ಗ್ರಂಥ ಓದಿ ನೀನು ಏನು ಬಂತು, ಏನು ಉಪಯೋಗ ಆಯಿತು ಅಂತ ಪ್ರಶ್ನೆ ಮಾಡ್ತಾ ಹೇಳ್ತಾರೆ ಅವರು. ಏನನ್ನೋದಿ ಏನ ಕೇಳಿ ಏನು ಫಲ, ಕುಲಜನೆಂಬುದಕ್ಕಾವುದು ದೃಷ್ಟ. ನಾನು ಶ್ರೇಷ್ಠ, ನಾನು ಕುಲಜ, ನಾನು ಶ್ರೇಷ್ಠ ಅಂತ ಹೇಳ್ತೀಯಲ್ಲಪ್ಪ ನೀನು, ಏನು ಸಾಕ್ಷಿ ಇದೆ? ಯಾವ ರೀತಿಯ ಸಾಕ್ಷಿ ಇದೆ? ಏನು ಮನುಷ್ಯನ ಹುಟ್ಟು, ನಿನ್ನ ತಾಯಿ ಋತುಸ್ರಾವ ನಿಂತಾಗ ನಿನ್ನ ಒಂದು ಪಿಂಡದ ಏನು ಇದಾಯಿತು, ಅದೇ ರೀತಿ ನಿನ್ನ ಒಂದು ಅವರ ಹುಟ್ಟು ಕೂಡ ಹಾಗೆ ಆಗಿದೆ. ಜಲಬಿಂದುವಿನ ವ್ಯವಹಾರ ಕೂಡ ಒಂದಾಗಿದೆ. ನಮ್ಮಲ್ಲಿರುವಂಥ ರೋಷ ವೇಷ ಹರುಷ ಎಲ್ಲವೂ ಕೂಡ ಒಂದೇ ಆಗಿರುವಾಗ ನೀನು ಯಾವ ರೀತಿಯಲ್ಲಿ ಭಿನ್ನನಾಗಿದೆಯಾ? ನೀನು ಹೇಗೆ ಶ್ರೇಷ್ಠ? ನೀನು ಹೇಗೆ ನಿನ್ನನ್ನು ನೀನು ಕುಲಜ ಅಂತ ಹೇಳ್ಕೊಳ್ತೀಯ ಅಂತ ಕೇಳ್ತಾ ಮುಂದುವರೆದು ಹೇಳ್ತಾರೆ ಅವರು. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಅಂತ ಹೇಳ್ತಾರೆ. ಈ ಸಾಲಿದೆಯಲ್ಲ, ಈ ಸಾಲು ಎಂಥ ಒಂದು ತತ್ವವನ್ನು ಸಾರುತ್ತಂದರೆ, ಸಪ್ತಧಾತು ಸಮಂ, ಏನು ನಮ್ಮೆಲ್ಲರ ದೇಹ ಇದೆಯಲ್ಲ ಸಪ್ತಧಾತುಗಳಿಂದ ಆಗಿದೆ. ಯಾವವು ಧಾತುಗಳು? ಪ್ಲಾಸ್ಮಾ, ಮೂಳೆ ರಕ್ತ, ಮೂಳೆ ಮಜ್ಜೆ, ಸಂತಾನೋತ್ಪತ್ತಿ ದ್ರವ ಎಲ್ಲ ಏನಿದೆಯಲ್ಲ ಎಲ್ಲವುಗಳಿಂದ ನಮ್ಮ ದೇಹ ಹೇಗಾಗಿದೆಯೋ, ನಿನ್ನ ದೇಹ ಅಷ್ಟೇ ಅಲ್ಲ, ನನ್ನ ದೇಹ ಅಷ್ಟೇ ಅಲ್ಲ, ಏನು ನೀನು ಕೀಳು ಅಂತ ಹೇಳ್ತಿದೆಯಲ್ಲ ಅವರ ದೇಹವು ಕೂಡ, ನಮ್ಮೆಲ್ಲರ ದೇಹ ಸಪ್ತಧಾತುಗಳಿಂದ ಆಗಿದೆ. ಎಲ್ಲರ ದೇಹದಲ್ಲೂ ಕೂಡ ಸಪ್ತಧಾತುಗಳೇ ಇದ್ದಾವೆ ವಿನಃ ನಿನ್ನಲ್ಲಿ ಬೇರೆ ನನ್ನಲ್ಲಿ ಬೇರೆ ಅವರಲ್ಲಿ ಬೇರೆ ಇಲ್ಲಪ್ಪ ಅಂತ ಮುಂದುವರೆದು ಹೇಳ್ತಾರೆ. ಸಮಯೋನಿ ಸಮುದ್ಭವಂ, ನಾವೆಲ್ಲರೂ ಎಲ್ಲಿಂದ ಜನಿಸಿದ್ದೀವಿ? ಯೋನಿಯಿಂದಲೇ ಜನಿಸಿದ್ದೀವಿ ವಿನಃ, ಮುಂದುವರೆದು ಹೇಳ್ತಾರೆ ಅವರು, ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ಇವೆಲ್ಲವೂ ಕೂಡ ಜಾತಿಗಳಲ್ಲ, ಇವೆಲ್ಲ ವೃತ್ತಿಗಳು. ನಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಇರುವಂತಹ ವೃತ್ತಿಗಳೇ ವಿನಃ ಇವು ಯಾವುದೇ ರೀತಿಯ ಜಾತಿಗಳಲ್ಲ ಅಂತ ಮುಂದುವರೆದು ಕೇಳ್ತಾರೆ. ಕರ್ಣದಲ್ಲಿ
ಜನಿಸಿದವರುಂಟೇ ಅಂತ ಕೇಳ್ತಾರೆ. ಅಂದರೆ ಯಾರಾದರೂ ಕರ್ಣದಲ್ಲಿ ಜನಿಸಿದಾರೇನಪ್ಪ? ಇಲ್ಲ ತಾನೇ. ನಾವೆಲ್ಲರೂ ಹೇಗೆ ಬಂದಿದ್ದೀವಿ, ನಮ್ಮ ನಮ್ಮ ತಾಯಿಯ ಯೋನಿಯಿಂದ ಹೇಗೆ ಎಲ್ಲರೂ ಬಂದಿದ್ದೀವೋ ಹಾಗಾದರೆ ನಾವೆಲ್ಲರ ಒಂದು ಸೃಷ್ಟಿಯಲ್ಲಿ ಸಮಾನತೆ ಇದೆ. ಈ ಕಾರಣದಿಂದ ಕೂಡಲ ಸಂಗಮ ದೇವ ಲಿಂಗಸ್ಥಲವನ್ನರಿದವನೇ ಕುಲಜನು. ಅಂದರೆ ಏನು, ಲಿಂಗವನ್ನು ಅರಿತವನೇ ಕುಲಜನು. ಅಂದರೆ ಶರಣರೇ ಕುಲಜರು. ಶರ ಶರಣರಲ್ಲದೆ ಬೇರೆ ಶರಣರಂದರೆ ಏನು? ಎಲ್ಲರನ್ನ ಸಮಾನವಾಗಿ ಕಾಣುವಂಥವರು. ಜಾತಿ ಭೇದ ಮಾಡದೆ, ಲಿಂಗ ಭೇದ ಮಾಡದೆ, ವರ್ಗ ಭೇದ ಮಾಡದೆ, ಯಾವುದೇ ರೀತಿಯ ಭೇದಗಳನ್ನು ಮಾಡದೆ ಎಲ್ಲರನ್ನ ಸಮಾನವಾಗಿ ಕಾಣ್ತಾರಲ್ಲ, ಆ ಒಂದು ಅವರು ಯಾಕೆ ಕಾಣ್ತಾರೆ? ಅವರು ಲಿಂಗಸ್ಥಲವನ್ನು ಅರಿತಿದ್ದಾರೆ. ಅವರೇ ನಿಜ ಕುಲಜರು ಅಂತ ಈ ವಚನದಲ್ಲಿ ಬಸವಣ್ಣನವರು ಭಾಳ ಚೆನ್ನಾಗಿ ಮಾನವನ ಸೃಷ್ಟಿಯಲ್ಲಿ ಹೇಗೆ ಸಮಾನತೆ ಇದೆ ಅನ್ನುವುದನ್ನು ಭಾಳ ಅರ್ಥಗರ್ಭಿತವಾಗಿ, ಎಂತಹ ಒಂದು ದಡ್ಡನಿಗೂ ಕೂಡ ಅರ್ಥವಾಗುವಂತೆ, ಯಾರು ನಾವು ಕೀಳು ಅಂತ ಶೋಷಣೆಯಲ್ಲಿ ಮುಳುಗಿದ್ರಲ್ಲ, ಅವರು ಕೂಡ ಒಂದು ಕ್ಷಣ ಎದ್ದು ನಿಂತು, ಓ ನಾನು ಕೂಡ ಅವರಷ್ಟೇ ಸಮ, ನನಗೂ ಅವ್ರಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ, ನಮ್ಮೆಲ್ಲರ ಸೃಷ್ಟಿಯಲ್ಲಿ ಸಮಾನತೆ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ತನ್ನನ್ನು ತಾನು ಒಂದು ರೀತಿಯಲ್ಲಿ ಸಿದ್ಧಪಡಿಸ್ಕೊಂಡು ತಾನು ಎದ್ದು ನಿಲ್ಲುವಂತಹ ಒಂದು ವ್ಯವಸ್ಥೆಗೆ ಈ ಒಂದು ವಚನ ಸಹಕಾರಿಯಾಗುತ್ತೆ. ಅಂತಹ ಒಂದು ಸಮತೆಯ, ಸಮಕಳೆ, ಸಮರತಿ, ಸಮಸುಖದ ಒಂದು ತತ್ವವನ್ನು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ, ಇಡೀ ಎಲ್ಲ ಮಾನವ ಕುಲಕ್ಕೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಎಲ್ಲ ರೀತಿಯಲ್ಲೂ ಕೂಡ ಒಂದೇ ಅನ್ನುವ ಒಂದು ತತ್ವವನ್ನು ಈ ವಚನದಲ್ಲಿ ಸಾರಿದ್ದಾರೆ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಅವಕಾಶಕ್ಕಾಗಿ ಶರಣಾರ್ಥಿಗಳು.